ಕಳೆದ ಮಂಗಳವಾರ ಏನು ಪೊಲೀಸ್ನವರು ರವಿಕೃಷ್ಣ ರೆಡ್ಡಿ ಹಾಗೂ ನನ್ನ ಮತ್ತು ವತ್ಸಲ ಹಾಗೂ ಇನ್ನಿತರ ನಮ್ಮ ಮೇಲೆ ಕೆಲ ಪೊಲೀಸ್ನವರು ಒಂದು ರೀತಿಯಲ್ಲಿ ದೌರ್ಜನ್ಯ ತೋರಿಸಿದ್ರು, ಅಮಾನ್ಯವಾಗಿ ನಡೆಸ್ಕೊಂಡ್ರು. ಬಟ್ ಅದೇ ರೀತಿ ಪೊಲೀಸ್ ಇಲಾಖೆಯಲ್ಲಿ ಇವತ್ತು ನಮಗೆ ಪೊಲೀಸ್ ಇಲಾಖೆನ ನಮ್ಮ ಸಂವಿಧಾನದಡಿ ನಾವು ಮಾಡ್ಕೊಂಡಿರ್ತಕ್ಕಂಥದ್ದು, ನಮ್ಮ ಅಗತ್ಯತೆಗೆ ಈ ಸಮಾಜದ ಒಂದು ರಕ್ಷಣೆಗೆ ಪೊಲೀಸ್ ವ್ಯವಸ್ಥೆ ಇರತಕ್ಕಂಥದ್ದು. ಸೊ ಈ ಪೊಲೀಸ್ ವ್ಯವಸ್ಥೆ ಸರಿಯಾಗಿರಬೇಕು, ಸರಿಯಾದ ಪೊಲೀಸರು ಪೊಲೀಸ್ ಇಲಾಖೆಯಲ್ಲಿ ಇರಬೇಕು ಅನ್ನೋದು ನಮ್ಮ ಒಂದು ಇಚ್ಛೆ ಕೂಡ. ಸೊ ಹಾಗಾಗಿ ಕೆಲವು ದುಷ್ಟರು ಈ ತರಕ್ಕೆ ನಡ್ಕೊಳ್ಳೋಂಥ ಒಂದಷ್ಟು ಜನ ಪೊಲೀಸರು ಇದ್ದಾರೆ. ಬಟ್ ಪೊಲೀಸ್ ಇಲಾಖೆಯಲ್ಲಿ ಸಾಕಷ್ಟು ಜನ ಒಳ್ಳೆ ಪೊಲೀಸರು ಇದ್ದಾರೆ. ನಾವು ಇವತ್ತು ಯಾರನ್ನ ವಿರೋಧಿಸಿದ್ದೀವಿ, ನಮಗೆ ಯಾರು ಆ ರೀತಿಯಾಗಿ ನಡ್ಕೊಂಡಿದ್ದಾರೋ ಅವ್ರನ್ನಷ್ಟೇ ನಾವು ವಿರೋಧಿಸಿದ್ದೀವಿ. ಆದರೆ ಒಳ್ಳೆ ಪೊಲೀಸರು, ಒಳ್ಳೆ ರೀತಿಯಲ್ಲಿ ನಡ್ಕೊಳ್ತಕ್ಕಂಥ ಪೊಲೀಸರಿಗೆ ಅವ್ರಿಗೆ ಸ್ಫೂರ್ತಿ ತುಂಬತಕ್ಕಂಥ ಕೆಲಸವನ್ನ, ಅವರಲ್ಲಿ ಧೈರ್ಯ ಆತ್ಮವಿಶ್ವಾಸ ತುಂಬತಕ್ಕಂಥ ಕೆಲಸವನ್ನ ನಾವು ಸದಾಕಾಲ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮಾಡುತ್ತೆ, ಆ ನಿಟ್ಟಲ್ಲಿ ಕೆಲಸ ಮಾಡುತ್ತೆ ಅಂತಕ್ಕಂಥದ್ದನ್ನು ನಾವು ಹೇಳೋದಕ್ಕೋಸ್ಕರ ಇವತ್ತು ಹಲ್ಸೂರು ಗೇಟು ಪೊಲೀಸ್ ಠಾಣೆ ಹತ್ರ ನಾವು ಬಂದಿದ್ದೀವಿ. ನಾವು ಇವತ್ತು ಯಾರು ನಮ್ಮ ಕೊಲ್ಪಟ್ಟಿ ನಮ್ಮ ರವಿಕೃಷ್ಣ ರೆಡ್ಡಿ ಅವರ ಕಾಲರ್ನ ಹಿಡಿದು ತುಂಬಿಕೊಂಡು ಹೋಗಿ ನಮಗೆಲ್ಲ ದೈಹಿಕವಾಗಿ ಹಲ್ಲೆ ನಡೆಸಿದ್ರು, ಅದೇ ಪೊಲೀಸರಿಗೆ ನಾವು ಇವತ್ತು ಅವರಿಗೆ ಹೂವುಗಳನ್ನ ಕೊಡೋದ್ರ ಮುಖಾಂತರ ಮತ್ತೆ ಪೊಲೀಸ್ ಠಾಣೆಯ ಶೌಚಾಲಯವನ್ನು ನಾವು ಇವತ್ತು ಕ್ಲೀನ್ ಮಾಡೋದ್ರ ಮುಖಾಂತರ, ಇಲ್ಲಿಯ ಪರಿಸರವನ್ನು ನಾವು ಕ್ಲೀನ್ ಮಾಡೋದ್ರ ಮುಖಾಂತರ ನಾವು ಇವತ್ತು ಅವ್ರಿಗೆ ಪೊಲೀಸರಿಗೆ ನಾವು ನಿಮ್ಮ ಜೊತೆಗಿರ್ತೀವಿ, ನಾವು ಎಲ್ಲ ಪೊಲೀಸರ ವಿರೋಧ ಅಲ್ಲ ಅಂತಕ್ಕಂಥದ್ದನ್ನ ವಿಚಾರವನ್ನು ಹೇಳೋದಕ್ಕೆ ನಾವು ಇಲ್ಲಿ ಬಂದಿದ್ದೀವಿ. ಇವಾಗ ನಾವು ಒಳಗಡೆ ಹೋಗಿ ಕೆಲವು ಪೊಲೀಸರಿಗೆ ಹೂವು ಕೊಟ್ಟು ಅಲ್ಲಿರ್ತಕ್ಕಂಥ ಶೌಚಾಲಯವನ್ನು ನಾವು ಕ್ಲೀನ್ ಮಾಡಬೇಕು ಅಂತ ನಿರ್ಧಾರ ಮಾಡ್ಕೊಂಡು ಇಲ್ಲಿ ಬಂದಿದ್ದೀವಿ. ಇವಾಗ ನಾವು ಅದನ್ನು ಶುರು ಮಾಡ್ತೀವಿ. ಕನ್ನಡ ರಾಷ್ಟ್ರ ಸಮಿತಿನ ಕೆಲವರು ಪೊಲೀಸರು ನಮ್ಮ ಮೇಲೆ ಮಂಗಳವಾರ ಹಲ್ಲೆ ಮಾಡಿದ್ರು. ಬಟ್ ಎಲ್ಲ ಪೊಲೀಸರು ಆ ರೀತಿ ಆಗಲ್ಲ. ಪೊಲೀಸ್ ಇಲಾಖೆ ಸಾಕಷ್ಟು ಒಳ್ಳೆ ಜನ ಇರ್ತಾರೆ. ಅದಕ್ಕೆ ಅಭಿನಂದಿಸೋದಕ್ಕೆ ನಾವು ಬಂದಿದ್ದೀವಿ. ಪ್ರಾಮಾಣಿಕವಾಗಿ ಕೆಲಸ ಮಾಡಿ, ನ್ಯಾಯಪರವಾಗಿರಿ, ಜನಗಳ ಪರವಾಗಿ ಕೆಲಸ ಮಾಡಿ. ಯಾರು ಅನ್ಯಾಯ ಆಗಿರುತ್ತೆ, ಯಾರಿಗೆ ನೋವಾಗಿರುತ್ತೆ, ಅವ್ರು ಬಂದಾಗ ದಯಮಾಡಿ ಅವ್ರಿಗೆ ನ್ಯಾಯ ಒದಗಿಸ್ಕೊಡೋಂಗೆ ನೀವು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ. ಮತ್ತೆ ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ಸದಾಕಾಲ ನಾವು ನಿಮ್ಮ ಬೆಂಬಲಿಕ್ಕಿರ್ತೀವಿ. ಒಳ್ಳೆ ಕೆಲಸ ಮಾಡಿದ್ದಾರೆ, ಪ್ರಾಮಾಣಿಕವಾಗಿರಿ, ನ್ಯಾಯಪರವಾಗಿ ಕೆಲಸ ಮಾಡಿ, ನ್ಯಾಯ ಕೇಳ್ಕೊಂಡು ಬಂದವರಿಗೆ ನ್ಯಾಯ ಕೊಡ್ಸೋಂಥದ್ದು ಮಾಡಿ. ಜನರಿಗೆ ಸಂದೇಶ ಕೊಡ್ತಾ ಇದ್ದೀವಿ. ಅಲ್ಲ, ಅದು ಜನರಿಗೆ ತಿಳಿಸ್ಬೇಕು. ಫೋಟೋ ಇಲ್ಲ, ನಮಸ್ಕಾರ. ಒಳ್ಳೆ ಕೆಲಸ ಮಾಡಿ ಅಂತ ಬಂದಿದ್ದೀವಿ. ನಾವು ಇವತ್ತು ಪ್ರತಿಭಟನೆ ಮಾಡಿದ್ವಿ ಒಂದು ಪೊಲೀಸರ ವಿರುದ್ಧ. ಆದರೆ ಎಲ್ಲ ಪೊಲೀಸರ ವಿರುದ್ಧ ಅಲ್ಲ, ಒಂದು ಸಾಮಾಜಿಕ ಕಳಕಳಿಯಿಂದ ಮಾಡೋಂಥವರಿಗೆ ಒಂದು ಒಳ್ಳೆ ಕೆಲಸ ಮಾಡಿ ಅಂತ ಸ್ಫೂರ್ತಿ ಕೊಡೋದಕ್ಕೋಸ್ಕರ ನೀವು ಬಂದಿದ್ದೀವಿ. ನಿಮ್ಮನ್ನು ಹೂಗುಚ್ಚ ಕೊಡೋದ್ರ ಮೂಲಕ ನಿಮಗೆ ಸ್ಫೂರ್ತಿ ಕೊಡ್ತಾ ಇದ್ದೀವಿ ನಾವು ನಮ್ಮ ಕರ್ನಾಟಕ ರಾಷ್ಟ್ರದಿಂದ. ತಪ್ಪಿತಸ್ಥರು ಅವ್ರಿಗೆ ಶಿಕ್ಷೆ ಕೊಡಿ. ಮೇಡಮ್ ಬಂದಿರ್ತಾರೋ ಅವರಿಗೆ ಸೌಜನ್ಯದಿಂದ ನಡ್ಕೊಂಡು ನ್ಯಾಯ ಕೊಡಿಸೋದಕ್ಕೆ. ಬಟ್ ನೀವು ಆ ತರ ಕೆಲಸದಲ್ಲಿ ನ್ಯಾಯ ಕೊಡಿಸೋದಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಪಡಿ. ನಿಮ್ ಜೊತೆ ಏನ್ ನಾಡಿನ ಜನತೆ ಆಗಿರ್ಬೋದು, ಸಾರ್ವಜನಿಕರಾಗಿರ್ಬೋದು, ಸದಾಕಾಲ ನಾವು ಈ ರೀತಿಯಾಗಿ ನಿಮ್ಗೆ ಕೋಆಪರೇಟ್ ಮಾಡ್ತೀವಿ. ದಯಮಾಡಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿ. ಥ್ಯಾಂಕ್ ಯು. ಸ್ವಚ್ಛತಾ ಕಾರ್ಯಕ್ರಮ ಇಲ್ಲ, ಸ್ವಚ್ಛತಾ ಇಲ್ಲ. ನಮಸ್ಕಾರ. ಸ್ವಚ್ಛತಾ ಇಲ್ಲ. ಹಲ್ಸೂರು ಗೇಟ್ ಪೊಲೀಸ್ ಸ್ಟೇಷನ್ನೆಯ ಸಿಬ್ಬಂದಿಗಳಿಗೆ ನಾವು ಈ ಒಂದು ಒಳ್ಳೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಅಂತ ಹುಡುಗಿರುವಂತಹ ಒಂದು ಹೂಗುಚ್ಚ ಕೊಟ್ಟೋದ್ರ ಮೂಲಕ ಅವ್ರಿಗೆ ಅಭಿನಂದಿಸ್ತಾ ಇದ್ದೀವಿ.
ಅವ್ರು ಸಹಕರಿಸೋದಕ್ಕೆ ಪೊಲೀಸ್ ಸಿಬ್ಬಂದಿಗೆ ನಾವು ಧನ್ಯವಾದ ಕೂಡ ಟಾಯ್ಲೆಟ್ ಆ ಕಡೆ ಇದೆ. ಅಲ್ಲಿದೆ ಆಮೇಲೆ ಇನ್ನೊಂದು ಯೂನಿಟ್ ಇದೆ ಅಲ್ಲಿ. ಹೌದು ಇಲ್ಲಿದ್ದಾರೆ, ಆ ಕಡೆ ಹೋಗೋಣ. ಮಾಡೋದು ಬೇಡ ಅಂತ ಹೇಳೋಣ. ಟಾಯ್ಲೆಟ್ ಇದೆ. ಬರೋದೇ ಒಂಥರಕ್ಕೆ ನೋವಿಂದ ನೊಂದಾಗ ಅವ್ರಿಗೆ ಸಮಸ್ಯೆಗಳಾದಾಗ ಸಾರ್ವಜನಿಕರಾಗಿ ನಾವು ಹೇಳಿ. ಒಂದು ಟಾಯ್ಲೆಟ್ ಸಾಂಕೇತಿಕ ಕ್ಲೀನ್ ಮಾಡಬೇಕು ನಮಗೆ ಅವಕಾಶ ಸ್ವಚ್ಛತೆ ಬಗ್ಗೆ ಎಲ್ಲ ಇದ್ರು. ಇಲ್ಲಿ ನೋಡಿ, ಲೆಕ್ಕ ಅವರಿಗೆ ಇದಾರ. ಒಂದು ಹೂ ಕೊಡಿ, ಒಂದು ಹೂ ಕೊಡಿ ಬಸ್ತಾರ, ಒಂದು ಹೂ ಕೊಡಿ. ಸರಿ ಬನ್ನಿ ಇದ್ದಾರೆ, ಹೋಗೋಣ. ಮಾಡ್ತೀರ ನೋಡೋಣ. ಪೊಲೀಸ್ ವ್ಯವಸ್ಥೆ ಸರಿ ಇದ್ದು ಪೊಲೀಸರು ಒಳ್ಳೆ ಕೆಲಸ ಮಾಡ್ತಾರಂತಾದ್ರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಅಲ್ಲಿ ಅವರ ಟಾಯ್ಲೆಟ್ ಅಂತ ತೊಳೆಯೋಕ್ಕೂ ರೆಡಿ ಇದೆ. ನಾವು ಪ್ರಾಮಾಣಿಕತೆಗೆ ಬೆಲೆ ಕೊಡ್ತೀವಿ ಅಂತ ಒಂದು ಸಂದೇಶ ಕೊಡ್ತಾ ಇದೀವಿ ಎಲ್ಲ ಪೊಲೀಸರಿಗೂ. ನೀರಿದೆಯಾ? ಒಳಗಡೆ ಮಾಡಿ ಎಲ್ಲ ಸ್ಮೆಲ್ ಎಲ್ಲ ಬರ್ತೀವಿ, ಅದಕ್ಕೆಲ್ಲ ನೀರು ಹಾಕಿ ಚೆನ್ನಾಗಿ ಮಾಡಿ ಕ್ಲೀನ್ ಮಾಡಿ. ಕೆಲಸ ನೀರು ಜಾಸ್ತಿ ವೇಸ್ಟ್ ಮಾಡಬೇಡಿ, ಜಾಸ್ತಿ ನೀರು. ಫಿನಾಲ್ ಇದೆ ಕೊಡಪ್ಪ, ಫಿನಾಲ್ ಇದೆಯಾ? ಫಿನಾಲ್ ಇದೆ ಕೊಡಿ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಕಾರ್ಯಕರ್ತರು ಹಲಸೂರು ಗೇಟ್ ಪೊಲೀಸ್ ಠಾಣೆಯಲ್ಲಿ ಪೊಲೀಸರು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರೆ ನಾವು ಅವರ ಟಾಯ್ಲೆಟ್ ತೊಳೆಯೋಕ್ಕೂ ರೆಡಿ ಇದ್ದೀವಿ. ನಾವು ಪ್ರಾಮಾಣಿಕತೆಗೆ ಬೆಲೆ ಕೊಡೋದು ಅಂತ ಒಂದು ಸಂದೇಶವನ್ನ ಕಳಿಸೋ ಒಂದು ಕೆಲಸ ಮಾಡ್ತಾ ಇದ್ದಾರೆ ಕಾರ್ಯಕರ್ತರು. ಕ್ಲೀನ್ ಮಾಡಿ ಎಲ್ಲ ಕ್ಲೀನ್ ಆಗ್ಬೇಕು, ಸುಮ್ಮನೆ ಮಾಡಬಾರ್ದು. ಸ್ಮೆಲ್ ಬರ್ತಿದೆ, ಸ್ಮೆಲ್ ಎಲ್ಲ ಹೋಗ್ಬೇಕು. ನಾವು ಅವರು ಸೊಳ್ಳೆಗಳನ್ನು ಓಡಿಸೋರು ಯಾರು? ಪೊಲೀಸ್ನವರು ಸುಮ್ಮನೆ ಫೋಟೋ ಗಾಂಧಿ ಮಾರ್ಗದಲ್ಲಿ ನಡೆಯೋರಿಗೆ ಟಾಯ್ಲೆಟ್ ಕ್ಲೀನ್ ಮಾಡಕ್ ಬರ್ಬೇಕು. ನೀರ್ ಆನ್ ಮಾಡಪ್ಪ. ಸ್ವಚ್ಛ ಪ್ರಾಮಾಣಿಕ ಜನಪರ ರಾಜಕಾರಣ ಇದೇ ನಮ್ಮ ಧ್ಯೇಯ. ಈ ಧ್ಯೇಯವನ್ನು ನಾವು ಸಾಧಿಸಲಿಕ್ಕೆ ಯಾವುದೇ ಕೆಲಸ ಮಾಡೋದಕ್ಕೂ ನಾವು ಹಿಂಜರಿಯೋದಿಲ್ಲ, ನಾವು ಅಸಹ್ಯ ಪಡೋದಿಲ್ಲ. ಸ್ವಚ್ಛ ಪ್ರಾಮಾಣಿಕ ಜನಪರ ರಾಜಕಾರಣ ಇದೇ ನಮ್ಮ ಧ್ಯೇಯ. ನಮ್ಮ ಕಾರ್ಯಕರ್ತರು ಸ್ವಚ್ಛ ಪ್ರಾಮಾಣಿಕ ಜನಪರ ಇರುವ ಎಲ್ಲ ಅಧಿಕಾರಿಗಳ ಅಥವಾ ಗವರ್ಮೆಂಟ್ ಸರ್ಕಾರಿ ಕಚೇರಿಗಳ ಟಾಯ್ಲೆಟ್ನು ತೊಳಿತಾರೆ, ಸ್ವಚ್ಛ ಮಾಡ್ತಾರೆ, ಅವರು ಅದರ ಆವರಣಗಳನ್ನ ಸ್ವಚ್ಛ ಮಾಡ್ತಾರೆ ಅಂತ ಒಂದು ಸಂದೇಶ ಕೊಡೋದಕ್ಕೆ, ಮತ್ತೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿರೋ ಪೊಲೀಸರಿಗೆ ಒಂದು ಸ್ಫೂರ್ತಿಯನ್ನು ತುಂಬೋದಕ್ಕೆ ನಾವು ನಮ್ಮ ಕಾರ್ಯಕರ್ತರು ಈಗಲೇ ಎಲ್ರಿಗೂ ಒಂದೊಂದು ಗುಲಾಬಿ ಹೂವು ಕೊಟ್ಟು ಅಭಿನಂದಿಸಿದ್ರು. ಪೊಲೀಸರು ಅದೇ ರೀತಿ ಅದನ್ನ ಸ್ವಾಗತಿಸಿದ್ದಾರೆ. ಯಾವುದೇ ರೀತಿಯ ಅಡಚಣೆಗಳು ನಮ್ಗೆ ಮಾಡಿಲ್ಲ.
ಸೊ ಇದರಿಂದ ಒಳ್ಳೆ ಪೊಲೀಸರು ಇರ್ತಾರೆ ಅಂತ ಸಾಬೀತಾಗಿದೆ. ಪೊಲೀಸರು ಕೆಟ್ಟವರು ಮಾತ್ರ ಅಲ್ಲ, ಕೆಲವು ಕೆಟ್ಟ ಪೊಲೀಸರಿಂದಾಗಿ ಇಡೀ ಪೊಲೀಸ್ ವ್ಯವಸ್ಥೆಯ ಹೆಸರೇ ಹಾಳಾಗ್ತಿದೆ. ಅದು ಆಗಬಾರ್ದು. ಮುಂದಿನ ದಿನಗಳಲ್ಲಿ ಪೊಲೀಸರು ಇದ್ರ ಬಗ್ಗೆ ಕಾಳಜಿ ತಗೋಬೇಕು. ಕೆಟ್ಟ ಪೊಲೀಸರಿಂದ ಸಿಸ್ಟಮ್ ಇಂದ ಹೊರಗಡೆ ಹಾಕಿದ್ರೆ ಈ ಕೆಲಸಗಳು, ಈ ಏನು ಅಪಮಾನ ಪೊಲೀಸ್ ಇಲಾಖೆಗೆ ಆಗುವುದಿಲ್ಲ ಮುಂದಿನ ದಿನಗಳಲ್ಲಿ. ಸೊ ಆದ್ರಿಂದ ಪೊಲೀಸರು ಇದಕ್ಕೊಂದು ಅವಕಾಶ ಮಾಡಿಕೊಂಡಿದ್ದಾರೆ. ಸ್ನೇಹಿತರೆ, ಇವತ್ತು ನಾವು ಏನು ಒಂದು ಸಾಂಕೇತಿಕವಾಗಿ ನಾವು ಪೊಲೀಸ್ನವ್ರ ಜೊತೆಗೆ ನಿಲ್ತೀವಿ. ಯಾರು ಪ್ರಾಮಾಣಿಕವಾಗಿ ನ್ಯಾಯಪರವಾಗಿ ಕೆಲಸ ಮಾಡ್ತಾರೋ ಅಂತ ಪೊಲೀಸರ ಪರವಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಮತ್ತು ಈ ನಾಡಿನ ಜನತೆ ಇರ್ತಾರೆ ಅಂತಕ್ಕಂಥ ಒಂದು ಸಂದೇಶವನ್ನು ನಾವು ಪೊಲೀಸ್ನವ್ರಿಗೆ ಕೊಡಬೇಕು ಅನ್ನೋ ದೃಷ್ಟಿನಲ್ಲಿ ನಾವು ಇವತ್ತು ಬಂದು ಪೊಲೀಸರ ಒಂದು ಆತ್ಮಸ್ಥೈರ್ಯ, ಅವರಲ್ಲಿ ಸ್ಫೂರ್ತಿಯನ್ನು ತುಂಬಬೇಕು ಅಂತ ಒಂದು ಕಾರಣಕ್ಕೋಸ್ಕರ ಒಳ್ಳೆಯ ಪೊಲೀಸರಿಗೆ, ನ್ಯಾಯವಂತರಿಗೆ, ಪ್ರಾಮಾಣಿಕ ಪೊಲೀಸರಿಗೆ ಆ ಒಂದು ಮನಸ್ಥಿತಿ ಅವರಿಗೆ ನಿರ್ಮಾಣ ಆಗಲಿ ಅಂತ ಕಾರಣಕ್ಕೋಸ್ಕರ ನಾವು ಇವತ್ತು ಬಂದು ಪೊಲೀಸರಿಗೆ ಇಲ್ಲಿ ಹೂ ಕೊಟ್ಟು ಕೆಲವರನ್ನ ಅಭಿನಂದಿಸಿ, ಮತ್ತೆ ನಾವು ಇವತ್ತು ಇಲ್ಲಿ ಟಾಯ್ಲೆಟ್ನ ಕೂಡ ನಾವು ಈ ಹಲಸೂರು ಗೇಟ್ ಪೊಲೀಸ್ ಠಾಣೆ ಟಾಯ್ಲೆಟ್ ಕೂಡ ಕ್ಲೀನ್ ಮಾಡಿದ್ದೀವಿ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಕಾರ್ಯಕರ್ತರು ಪೊಲೀಸರ ಜೊತೆಗೆ ಗುದ್ದಾಟ ಮಾಡ್ಕೊಳ್ಳೋದಕ್ಕೋ ಇನ್ನೊಂದಕ್ಕೂ ಹೋಗೋದಿಲ್ಲ. ಬಟ್ ಪೊಲೀಸರು ನಮ್ಮ ಮೇಲೆ ಆ ರೀತಿಯ ಯಾರಾದ್ರೂ ಕೆಲವು ಪೊಲೀಸರು ಆ ರೀತಿಯಾಗಿ ದೌರ್ಜನ್ಯ ನಡೆಸೋದಕ್ಕೆ ಬಂದ್ರೆ ನಾವು ಸಹಿಸಿಕೊಳ್ಳಲ್ಲ. ನಮ್ದು ಗಾಂಧಿ ಮಾರ್ಗ. ನಾವು ಈ ರೀತಿಯಾಗೂ ಕೂಡ ಹೋರಾಟ ಮಾಡ್ತೀವಿ ಮತ್ತು ಕಾನೂನಾತ್ಮಕವಾಗಿ ಅವರಿಗೆ ಯಾರಿಗೆ ನಮ್ಮ ಮೇಲೆ ಯಾರು ನಮಗೆ ಅನ್ಯಾಯ ಮಾಡ್ತಾರೆ, ಯಾರು ಆ ರೀತಿಯಾಗಿ ದೌರ್ಜನ್ಯ ಮಾಡ್ತಾರೆ ಅಂತವ್ರಿಗೆ ಶಿಕ್ಷೆನೂ ಕೂಡ ಕೊಡಿಸೋದಕ್ಕೆ ನಮ್ಮ ಪಾರ್ಟಿ ಮತ್ತೆ ನಾವು ಯಾವಾಗಲೂ ಸಿದ್ಧ ಇರ್ತೀವಿ ಅಂತ ಹೇಳ್ತಕ್ಕಂಥ ವಿಚಾರವನ್ನು ತಿಳಿಸೋದಕ್ಕೆ ಇವತ್ತು ಈ ರೀತಿಯಾಗಿ ಒಂದು ಅಭಿಯಾನವನ್ನು ಮಾಡಿದ್ದೀವಿ. ಇವತ್ತು ಆಕ್ಚುಲಿ ನಾವು 2 ಕಡೆ ಇದನ್ನ ನಡೀತಾ ಇದೆ. ಇನ್ನೊಂದು ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ನಮ್ಮ ಉಪಾಧ್ಯಕ್ಷರಾದ ಹಿಂಗೇಗೌಡರು ಇವತ್ತು ಅಲ್ಲೂ ಹೋಗಿದ್ದಾರೆ. ಅಲ್ಲೂ ಕೆಲವು ಪೊಲೀಸರಿಗೆ ಕೊಟ್ಟು ಅಭಿನಂದಿಸಿ ಅಲ್ಲಿ ಒಂದು ಟಾಯ್ಲೆಟ್ಗಳನ್ನ ಕ್ಲೀನ್ ಮಾಡುವ ಮುಖಾಂತರ ಒಂದಷ್ಟು ರಚನಾತ್ಮಕ ಕೆಲಸಗಳನ್ನ ಮಾಡುವ ಮುಖಾಂತರ ನಾವು ಪೊಲೀಸರೊಂದಿಗೆ ಒಂದು ಒಳ್ಳೆ ಬಾಂಧವ್ಯನ ಉಳಿಸ್ಕೋಬೇಕು ಮತ್ತು ಕೆಟ್ಟ ಪೊಲೀಸರನ್ನ ಇಲಾಖೆಯಿಂದ ಏನು ಒಂದು ರೀತಿಯಲ್ಲಿ ನಿವಾರಿಸೋದಕ್ಕೂ ನಾವು ಕಾನೂನಾತ್ಮಕವಾಗಿ ಹೋರಾಟವನ್ನು ಮಾಡ್ತೀವಿ. ಜೊತೆಗೆ ಪೊಲೀಸರ ಜೊತೆಯಲ್ಲಿ ಈ ರೀತಿಯಾಗಿ ನಾವು ಸಹಕರಿಸ್ತಾ ಒಂದಷ್ಟು ಅವರ ಒಳ್ಳೆಯ ಒಂದು ಸಂಬಂಧ ಮತ್ತೆ ಅವರಿಗೆ ಸ್ಫೂರ್ತಿ ಕೊಡ್ತಕ್ಕಂಥ ಕೆಲಸವನ್ನು ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮುಂದೆ ಇನ್ನೂ ಹೆಚ್ಚೆಚ್ಚು ಮಾಡಲಿದೆ. ನಮಸ್ಕಾರ. ಬನ್ನಿ 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 KRSಗೆ ಬನ್ನಿ, ಎಲ್ಲ ಸೇರಿ ಎಲ್ಲ ಕೂಡಿ KRSಗೆ ಬನ್ನಿ. ಟೆನ್ಷನ್ ತಗೊಳ್ಳೋರಲ್ಲ ನಾವು ಆಕ್ಷನ್ ತಗೊಳ್ಳೋ ರೂಮ್, ಟೆನ್ಷನ್ ತಗೊಳ್ಳೋರಲ್ಲ ನಾವು ಆಕ್ಷನ್ ತಗೊಳ್ಳೋ ರೂಮ್. ಯಾರಿಗೂ ಹೆದರಲ್ಲ, ಯಾವ್ದಕ್ಕೂ ಜಗ್ಗಲ್ಲ, ಹೇಳಿದ ಮಾತು ಉಳಿಸಿಕೊಳ್ಳೋ ನಿಯತ್ತಿರೋ ರೂಮ್. ಟೆನ್ಷನ್ ತಗೊಳ್ಳೋರಲ್ಲ ನಾವು ಆಕ್ಷನ್ ತಗೊಳ್ಳೋ ರೂಮ್. ಭ್ರಷ್ಟಾಚಾರ ಸಹಿಸಲ್ಲ, ಲಂಚ ತಗೊಂಡ್ರೆ ಕ್ಷಮಿಸಲ್ಲ, ವ್ಯವಸ್ಥೆ ಸುಧಾರಣೆಗೆಂದು ಪ್ರಾಣ ತೊಟ್ಟೋ ರೂಮ್. ಟೆನ್ಷನ್ ತಗೊಳ್ಳೋರಲ್ಲ ನಾವು ಆಕ್ಷನ್ ತಗೊಳ್ಳೋ ರೂಮ್. ಟೆನ್ಷನ್ ತಗೊಳ್ಳೋರಲ್ಲ ನಾವು ಆಕ್ಷನ್ ತಗೊಳ್ಳೋ ರೂಮ್. ಜಾತಿ ಭೇದ ಧರ್ಮ ಭೇದ ಮಾಡೋರಲ್ಲ ನಾವು, ದಲಿತರ ಬಡವರ ಕೈ ಬಿಡಲ್ಲ ನಾವು. ಅನ್ಯಾಯವ ಸಹಿಸಲ್ಲ, ನ್ಯಾಯದ ಪರ ನಾವು, ಸಮೃದ್ಧ ಕರ್ನಾಟಕ ಕಟ್ಟಕ್ ಬಂದವ್ ರೂಮ್. ಟೆನ್ಷನ್ ತಗೊಳ್ಳೋರಲ್ಲ ನಾವು ಆಕ್ಷನ್ ತಗೊಳ್ಳೋ ರೂಮ್.